ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮಿಳಲ್ಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ಇವತ್ತು ನಾನು ತಿಳಿಸ್ಕೊಡ್ತಾ ಇರೋ ವಿಷಯ ಬಂದು ವಯಾಗ್ರಾ. ಕಾಣಿಸ್ತಿದ್ಯಾ? ಎಸ್, ಇವತ್ತಿನ ನನ್ನ ಟಾಪಿಕ್ ಬಂದು ವಯಾಗ್ರಾ ಮಾತ್ರೆ ಬಗ್ಗೆ. ಇದ್ರ ಬಗ್ಗೆ ಸುಮಾರಷ್ಟು ಜನಕ್ಕೆ ಎಷ್ಟೊಂದು ಡೌಟ್ಸ್ಗಳಿರುತ್ತೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಆ ಡೌಟ್ಸ್ಗಳಿಗೆಲ್ಲ ಒಂದು ಮುಕ್ತಿ ಸಿಗ್ಬೋದು ಅಂತ ಹೇಳ್ಬಿಟ್ಟು ಈ ಟಾಪಿಕ್ನ ತಗೊಂಡಿದ್ದೀನಿ. ಈ ವಯಾಗ್ರಾ ಮಾತ್ರೆನ ಯಾವಾಗ ಬಳಸಬೇಕು, ಯಾರು ಬಳಸಬೇಕು, ಯಾರು ಬಳಸಬಾರ್ದು, ಮತ್ತು ಇದನ್ನು ಬಳಸೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಗಳು ಇರುತ್ತಾ, ಮತ್ತು ಯಾವ ರೀತಿ ಇದನ್ನು ಬಳಸಬೇಕು ಅಂತ ಸುಮಾರಷ್ಟು ಜನಕ್ಕೆ ಇದನ್ನು ಯಾವಾಗ ತಗೋಬೇಕು, ಹೇಗೆ ತಗೋಬೇಕು ಅನ್ನೋದೇ ಗೊತ್ತಿರಲ್ಲ. ಸೊ ಹಂಗಾಗಿ ಇದು ಏನು ಕೆಲವೊಬ್ಬರಿಗೆ ವರ್ಕ್ ಆಗದೇನೂ ಇರುವ, ಅಂದರೆ ಸರಿಯಾದ ಕ್ರಮದಲ್ಲಿ ಇದನ್ನು ತಗೊಂಡೇ ಇದ್ದಾಗ ವರ್ಕ್ ಆಗದೇನೂ ಇರ್ಬೋದು. ಸೊ ಹಾಗಾಗಿ ಈ ಮಾತ್ರೆ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಸಹ ಯಾರೂ ಧೈರ್ಯ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಇದು ಒಳ್ಳೇದಲ್ಲ ಮಾತ್ರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅನ್ನೋಂಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಅವಾಗಷ್ಟೇ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅರ್ಧಂಬರ್ಧ ವಿಡಿಯೋ ನೋಡಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾನು ಜವಾಬ್ದಾರಿ ಎಲ್ಲ ಮೊದಲೇ ಹೇಳಿರ್ತೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ. ಎಸ್, ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಯಾಗ್ರಾ, ಮೇ ಬಿ ಇದ್ರ ಬಗ್ಗೆ ಎಲ್ಲರೂ ಒಂದಲ್ಲ ಒಂದ್ಸಲ ಲೈಫಲ್ಲಿ ಹೆಸರನ್ನ ಕೇಳಿರ್ತೀರ. ವಯಾಗ್ರಾ ಮಾತ್ರೆ ಮೊದಲನೇದಾಗಿ ಇದು ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಹ ನಿಮಗೆ ಈ ಮಾತ್ರೆ ಸಿಗುತ್ತೆ. ವಯಾಗ್ರಾ ಮಾತ್ರೆ. ವಯಾಗ್ರಾ ಮಾತ್ರೆಯಲ್ಲಿ ಸುಮಾರು ಒಂದು 5 ರಿಂದ 6 ಥರದ ವೆರೈಟಿ ಸಿಗುತ್ತೆ ನಿಮಗೆ. ಒಂದು ಟೆಡನಾಫಿಲ್ಲು, ಸೆಲ್ಟನಾಫಿಲ್ಲು, ವರ್ಡನಾಫಿಲ್ಲು, ಅವನಾಫಿಲ್ ಅಂತ ಹೇಳ್ಬಿಟ್ಟು ಒಂದು 4-5 ಥರದ್ದು ನಿಮಗೆ ಸಿಗುತ್ತೆ. ಬಟ್ ನಾನಿವತ್ತು ತೊಗೊಂಡು ಬಂದಿರೋವಂಥದ್ದು ಸೆಲ್ಟನಾಫಿಲ್. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ಕಲರಲ್ಲಿ ಇರುತ್ತೆ. ಇದರಲ್ಲಿ ನಿಮಗೆ ಬ್ಲೂ, ವೈಟು ಮತ್ತು ಇದೊಂದು ಕಲರ್. ಇವತ್ತು ನಾನು ತಂದಿರುವಂಥದ್ದು 50 mg. ಕಾಣಿಸ್ತಿದ್ಯಾ? 50 mg ಟ್ಯಾಬ್ಲೆಟ್ ಇದು. ಸೊ ವಯಾಗ್ರಾ ಮಾತ್ರೆಯಲ್ಲಿ 20, 25, 50, 100, 20, 25, 50, 100 mgಯಲ್ಲಿ ನಿಮಗೆ ಈ ಒಂದು ವಯಾಗ್ರಾ ಮಾತ್ರೆಗಳು ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಇನ್ನು ಇದು ಬರೀ ಗಂಡಸರಿಗೆ ಮಾತ್ರ ಇರುವಂಥ ವಯಾಗ್ರಾ ಮಾತ್ರೆ, ಓಕೆನಾ? ಸೊ ಹಾಗಾದರೆ ಇದನ್ನು ಯಾರು ತಗೊಳ್ತಾರೆ, ಏನಕ್ಕೆ ಬಳಸ್ತಾರಪ್ಪ ಅಂತ ನೋಡೋದಾದರೆ, ಯಾರಿಗೆ ಗಂಡಸರಲ್ಲಿ ಎರೆಕ್ಷನ್ ಪ್ರಾಬ್ಲಮ್ ಅಂದರೆ ನಿಮಿರುವಿಕೆ ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಶಿಶ್ನದ ನಿಮಿರುವಿಕೆ ಪ್ರಾಬ್ಲಮ್ಮು. ಸೊ ಅಂಥವರು ಈ ಒಂದು ಮಾತ್ರೆಯನ್ನು ತಗೊಳ್ತಾರೆ. ಈ ಮಾತ್ರೆ ತಗೊಂಡಾಗ ಅವರ ಬಾಡಿಯಲ್ಲಿ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗಿ ಅವರದ ಶಿಶ್ನದ ಭಾಗಕ್ಕೂ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಿಮಿರುವಿಕೆ ಆದಮೇಲೆ ತುಂಬ ಟೈಮ್ ಅಂದರೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ಮಾತ್ರೆಯನ್ನು ಎಲ್ಲರೂ ತಗೊಳೋದಕ್ಕೆ ಟ್ರೈ ಮಾಡಿರ್ತಾರೆ ಸಮ್ಟೈಮ್ಸ್, ಓಕೆನಾ? ಇನ್ನು ಈ ಮಾತ್ರೆನ ಯಾವಾಗ ತಗೋಬೇಕು ಅಂತ ನೋಡೋದಾದರೆ, ಈ ಮಾತ್ರೆನ ಊಟ ಮಾಡಿ ಆದಮೇಲೆ, ಅಂದರೆ ಸುಮಾರು ಒಂದು ಅಥವಾ 1.5 ಗಂಟೆ ಇಲ್ಲ 2 ಗಂಟೆ ಆದಮೇಲೆ ಈ ಮಾತ್ರೆನ ನೀವು ತಗೊಳ್ಳೋವಂಥದ್ದು. ಆವಾಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಮತ್ತು ಒಳ್ಳೆ ಎಫೆಕ್ಟನ್ನು ಕೊಡುತ್ತೆ. ಮತ್ತು ಸಪೋಸ್ ನೀವೇನಾದರೂ ಒಂದು ಅರ್ಧ ಗಂಟೆ ಮುಂಚೆ ಊಟ ಆದಮೇಲೆ ತಗೋಬೇಕು ಅಂತ ನೋಡೋದಾದರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ಊಟ ಮಾಡಿ ನೀವು ಈ ಮಾತ್ರೆಯನ್ನು ತಗೊಳ್ಳೋದ್ರಿಂದ ಒಳ್ಳೆ ಎಫೆಕ್ಟು ನಿಮಗೆ ಬರುತ್ತೆ. ಇನ್ನು ಈ ಮಾತ್ರೆಯನ್ನು ಒಬ್ಬ ಗಂಡಸು ಒಂದು ದಿನದಲ್ಲಿ ಒಂದೇ ಒಂದು ವಯಾಗ್ರಾ ಮಾತ್ರೆಯನ್ನು ಮಾತ್ರ ತಗೋಬೇಕು. ಅದಕ್ಕಿಂತ ಜಾಸ್ತಿ ತಗೊಳಕ್ಕೆ ಹೋಗ್ಬಾರ್ದು. ಈಗ ಸಪೋಸ್ ಇರ್ತಾರೆ ಕೆಲವೊಬ್ರು, ಏನಪ್ಪ ಅಂದರೆ ಜಾಸ್ತಿ ಮಾತ್ರೆ ಅಂದರೆ ಅಥವಾ ಜಾಸ್ತಿ mg ತಗೊಂಡಾಗ ನಮಗೆ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ಬೋದೇನೋ ಅನ್ನೋ ಭ್ರಮೆಯಿಂದ ಜಾಸ್ತಿ ತಗೊಂಡ್ರೆ 100% ಇದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ, ಅಥವಾ ಇದು ಏನು ಎಫೆಕ್ಟ್ ಆಗದೇನೂ ಹೋಗ್ಬೋದು ಜಾಸ್ತಿ ತಗೊಂಡ್ರೆ, ಓಕೆನಾ? ಅರ್ಥ ಆಯ್ತಲ್ಲ? ಇನ್ನು ಈ ಮಾತ್ರೆ ತಗೊಳ್ಳೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ನೋಡೋದಾದರೆ 100% ಈ ಮಾತ್ರೆ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ. ಏನಪ್ಪ ಅಂದರೆ ಈ ಮಾತ್ರೆ ತಗೊಂಡ್ಮೇಲೆ ಬಾಡಿ ಪೇಯ್ನ್ ಬರುವಂಥದ್ದು, ಇಲ್ಲ ಫುಲ್ ಸ್ವೆಟ್ ಆಗುವಂಥದ್ದು, ಇಲ್ಲ ಯಾರು ಬಿ ಪಿ ಇರೋವಂಥವ್ರು ಏನಾದರೂ ಮಾತ್ರೆ ತಗೊಂಡಂಥ ಟೈಮಲ್ಲಿ ಬ್ಲಡ್ ಅಂದರೆ ಈ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ನಿಮ್ಮ BP ಹೈ ಆಗ್ಬೋದು, ಇಲ್ಲ ಲೋ ಆಗ್ಬೋದು, ಅದರಿಂದ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು. ಸೊ ಹಾಗಾಗಿ ಇದು ಈ ಮಾತ್ರೆನ ತಗೊಂಡ್ಮೇಲೆ ಆಗುವಂಥ ಸೈಡ್ ಎಫೆಕ್ಟ್. ಸೊ ಈ ಥರದ್ದು ಅಂದರೆ ತಲೆನೋವು ಆಗಿರ್ಬೋದು, ಬಾಡಿ ಪೇಯ್ನ್ ಆಗಿರ್ಬೋದು, ಅದನ್ನು ಬಿಟ್ಟು ಬೇರೆ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಅಂತ ಅನ್ನಿಸ್ತು ಅಥವಾ ನಿಮ್ಮ ಹೆಲ್ತಲ್ಲಿ ಚೇಂಜಸ್ ಕಾಣಿಸ್ತು ಅಂದ್ರೂ ಇಮಿಡಿಯೇಟ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಇನ್ನು ಈ ಮಾತ್ರೆನ ಯಾರು ತಗೋಬಾರ್ದಪ್ಪ ಅಂತ ನೋಡೋದಾದರೆ,
ಯಾರು ಈ ರೆಗ್ಯುಲರಾಗಿ ಮಾತ್ರೆ ತಗೊಳ್ತಾ ಇರ್ತಾರಲ್ವ, ಲೈಕ್ ಬಿ ಪಿ, ಶುಗರ್, ಹಾರ್ಟ್ ಡಿಸೀಸ್ ಅಥವಾ ಕಿಡ್ನಿ, ಲಿವರು ಅಥವಾ ಆ್ಯಂಟಿಬಯೋಟಿಕ್ ಯಾರಾದರೂ ಸರಿ, ಮೆಡಿಸನ್ ರೆಗ್ಯುಲರಾಗಿ ಏನಾದರೂ ನೀವು ತಗೊಳ್ತಾ ಇದ್ದರೆ ಅಂಥವರು ದಯವಿಟ್ಟು ಈ ಮಾತ್ರೆಯನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂದರೆ ಈ ಮಾತ್ರೆ ಅದ್ರ ಜೊತೆ ತಗೊಂಡು ಅಂಥ ಟೈಮಲ್ಲಿ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಥವಾ ಸಮ್ ಟೈಮ್ಸ್ ಎಫೆಕ್ಟ್ ಆಗದೇನೂ ಹೋಗ್ಬೋದು. ಅದಕ್ಕೋಸ್ಕರ ಈ ಮಾತ್ರೆ ತಗೊಳ್ಳೋದಕ್ಕಿಂತ ಮುಂಚೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇನ್ನು ಏನಪ್ಪ ಅಂದರೆ ಈ ಮಾತ್ರೆ ತಗೊಳ್ತಿದ್ದಂಗೆ ಎರೆಕ್ಷನ್ ಆಗಿಬಿಡುತ್ತಾ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೋದಾ ಅಂತ ನೋಡೋದಾದರೆ ಈ ಮಾತ್ರೆ ತಗೊಳ್ತಿದ್ದಂಗೆ ನಿಮಗೆ ಎರೆಕ್ಷನ್ ಆಗಲ್ಲ, ಓಕೆನಾ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಫೋರ್ ಪ್ಲೇ ಮಾಡಿಕೊಂಡು ಆಮೇಲೆ ನಿಮಗೆ ಸೆಕ್ಸ್ ಮಾಡಬೇಕು ಅಂತ ಯಾವಾಗ ಶಿಶ್ನ ನಿಮಿರುವಿಕೆ ಆಗುತ್ತೆ, ಸೊ ಆವಾಗ ಒಳ್ಳೆ ಪರ್ಫಾರ್ಮೆನ್ಸ್ನ ನೀವು ಮಾಡ್ಬೋದು. ಇದನ್ನು ತಗೊಳ್ತಿದ್ದಂಗೆ ಸಡನ್ನಾಗಿ ನಿಮಗೆ ಎರೆಕ್ಷನ್ ಆಗಲ್ಲ. ಇನ್ನು ಇದು ಎಷ್ಟೊತ್ತು ಕೆಲಸ ಮಾಡುತ್ತೆ ಅಂತ ಸುಮಾರಷ್ಟು ಜನಕ್ಕೆ ಡೌಟ್ ಇರುತ್ತೆ. ಅಂದರೆ ಒಂದು ವಯಾಗ್ರ ಮಾತ್ರೆ ಎಷ್ಟೊತ್ತು ಕೆಲಸ ಮಾಡ್ಬೋದು ಅಂತ. ಒಂದು ವಯಾಗ್ರ ಮಾತ್ರೆ ಈಗ ಸಪೋಸ್ ನೀವು ಸೆಕ್ಸ್ ಮಾಡೋಕ್ಕಿಂತ ಮುಂಚೆ 1 hour ಮುಂಚೆ ತಗೊಂಡ್ರೆ ಎರೆಕ್ಷನ್ ಆದಮೇಲೆ ನೀವು ಯಾವಾಗ ಸೆಕ್ಸ್ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ, ಸೊ ಅಲ್ಲಿಂದ 4ರಿಂದ ಸುಮಾರು ಒಂದು 7-8 ಗಂಟೆಗಳ ಕಾಲ ಎರೆಕ್ಷನ್ ಆಗೇ ಇರುತ್ತೆ. ಆಮೇಲೆ ಅದು ಕಮ್ಮಿ ಆಗ್ತಾ ಬರುತ್ತೆ ಹೌದು. ಇನ್ನು ಈ ಮಾತ್ರೆಯನ್ನು ಯಾರು ತಗೋಬಾರ್ದು, ಎಷ್ಟು ವಯಸ್ಸಿನವ್ರು ತಗೋಬಾರ್ದು ಅಂದರೆ 50 ವರ್ಷ ಮೇಲ್ಪಟ್ಟಿರೋರು, ಈಗ 55, 60, 70 ಈ ವರ್ಷದವರು ದಯವಿಟ್ಟು ಈ ಮಾತ್ರೆಯನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಹೋಗಕ್ಕೆ ಹೋಗಬೇಡಿ. ಅದು ನಿಮಗೆ ತುಂಬ ಡೇಂಜರ್. ಓಕೆ, ಲಾಸ್ಟ್ದಾಗಿ ಒಂದು ಮಾತು ಹೇಳ್ತೀನಿ. ಏನಪ್ಪ ಅಂದರೆ ವಯಾಗ್ರ ಮಾತ್ರೆ ತಗೊಂಡಂಥ ಟೈಮಲ್ಲಿ ಒಂದು ಏನು ಬಿಗ್ ಸೈಡ್ ಎಫೆಕ್ಟ್ ಏನಂದರೆ, ಒಬ್ಬ ಮನುಷ್ಯನ ಬಾಡಿಯಲ್ಲಿ ಬೇಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಈ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಹಾರ್ಟ್ ಮೇಲೆ ಓವರ್ಲೋಡ್ ಆಗುತ್ತೆ ಅಲ್ವಾ, ಸೊ ಅಂಥ ಟೈಮಲ್ಲಿ ಏನು ಬೇಕಿದ್ರೂ ಆಗ್ಬೋದು, ಜೀವ ಕೂಡ ಹೋಗ್ಬೋದು. ಓಕೆನಾ, ಅರ್ಥ ಆಯಿತು ನಿಮಗೆ ಅಂತ ಅನ್ಕೋತೀನಿ. ಇದೇ ರೀಸನ್ಗೆ ನಾನು ಆಗಲೇ ಹೇಳಿದ್ದು ವಿಡಿಯೋನ ಅರ್ಧಂಬರ್ಧ ನೋಡಬೇಡಿ ಅಂತ. ಈ ಮಾತ್ರೆಯಿಂದ ತುಂಬ ಎಷ್ಟು ಒಳ್ಳೇದಿರುತ್ತೆ ಅಷ್ಟೇ ಸೈಡ್ ಎಫೆಕ್ಟ್ ಕೂಡ ತುಂಬ ದೊಡ್ಡ ಸೈಡ್ ಎಫೆಕ್ಟ್ಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಸಪೋಸ್ ನಿಮಗೆ ಏನಾದರೂ ಸೆಕ್ಷುವಲ್ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅವರು ನಿಮ್ಮ ಬಾಡಿಗೆ ಎಷ್ಟು mg ಬೇಕಾಗುತ್ತೆ ಅಂತ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ನಾನು ಹೇಳಿದೆ ಅಲ್ವಾ 20, 25, 50, 100 mg ಸಿಗುತ್ತೆ ಅಂತ. ಸೊ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಇದೆ ಅದ್ರ ಮೇಲೆ ನೀವು ಎಷ್ಟು mg ಡೋಸ್ನ ತಗೋಬೇಕು ಅಂತ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ. ನೀವು ಅಷ್ಟನ್ನು ಮಾತ್ರ ತಗೋಬೇಕು, ಅದಕ್ಕಿಂತ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಮಾತ್ರ ದಯವಿಟ್ಟು ಮುಟ್ಟಕ್ಕೂ ಸಹ ಹೋಗಬೇಡಿ. ಸೊ ಆ್ಯಸ್ ಎ ಫ್ರೆಂಡ್ ಆಗಿ ಇದೊಂದು ನಂದು ಅಡ್ವೈಸ್ ಅಂತ ಅಂದ್ಕೊಳ್ಳಿ.